ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ SK ರಿಯಾಕ್ಷನ್ಸ್. ಮತ್ತೆ ಸುಸ್ವಾಗತ ನಿಮ್ಗೆ ನಮ್ಮ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್, ನಿಮ್ಗೋಸ್ಕರ ನಾವು ರಿಯಾಕ್ಷನ್ ವಿಡಿಯೋಸ್ ಮಾಡ್ತಾ ಇದೀರಿ. ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಅಂದ್ರೆ ಇವಾಗ ಇನ್ನೂ ಸ್ಟಾರ್ಟಿಂಗ್ ಮಾಡ್ತಾ ಇದೀರಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಡ್ರ್ಯಾಗನ್ ಮೂವಿ ಟ್ರೈಲರ್ ರಿಯಾಕ್ಷನ್ ಕೊಡ್ತಾ ಇದೀರಿ. ಇದು ಪ್ರದೀಪ್ ರಂಗನಾಥ್ ಅವ್ರದ್ದು ಲವ್ ಟುಡೇ ಮೂವಿ ಲವ್ ಟುಡೇ ಮೂವಿ ಮೊದಲು ಮಾಡಿದ್ರಲ್ಲ, ಲವ್ ಟುಡೇ ಮೂವಿ ಹೆಂಗೆ ಸಕ್ಕದಾಗಿತ್ತು ಅದೇ ತರ ಇದು ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಸಖತ್ ಇಷ್ಟ ಆಗಿದೆ ನನಗೆ ಮಾತ್ರ. ಹೌದು, ನಾವು ಇನ್ನೂ ಒಂದ್ಸಲನೂ ನೋಡಿಲ್ಲ, ನಿಮಗೋಸ್ಕರ ನಾವು ಫಸ್ಟ್ ಟೈಮ್ ರಿಯಾಕ್ಷನ್ ಕೊಡ್ತಾ ಇದೀರಿ. ಓಕೆನಾ, ಒಂದ್ಸಲ ಚೆಕ್ ಮಾಡೋಣ. ಲವ್ ಟುಡೇ ಅಂತೂ ಸಖತ್ತಾಗಿತ್ತು. ಇದು ಹೆಂಗಿರುತ್ತೋ ಗೊತ್ತಿಲ್ಲ. ಅದು ಹೇಗಿತ್ತಂದ್ರೆ ಒಂದು ಅದೇನು ಮೊಬೈಲ್ ಹಿಡ್ಕೊಂಡು ಮಾಡೋಂತ ಒಂದು ಲವ್ ಸ್ಟೋರಿ ಫುಲ್ ಹೆಂಗೆ ಇದಾಗುತ್ತೆ ಅಂತ ಅದ್ರಲ್ಲಿ ನಂಬಿಕೆ ಪ್ರಶ್ನೆ ಹುಡ್ಕೊಳ್ತಿದ್ರು. ಬಟ್ ಇದ್ರಲ್ಲಿ ಏನ್ ಮಾಡಿದಾರೆ, ಸೊ ರಿಯಾಕ್ಷನ್ ನೋಡ್ಲೇಬೇಕು ಹೇಗಿದೆ ಟ್ರೈಲರ್ ಅಂತ. ಸೊ ನೆನ್ನೆ ಬಿಟ್ಟಿದಾರೆ ಅನ್ಕೋತೀನಿ, ಬಟ್ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ಪ್ರದೀಪ್ ರಂಗನಾಥ್ ಅವರು ಅಂತ ಪಕ್ಕ ನನ್ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವ್ರು ಅವಾರ್ಡ್ ಫಂಕ್ಷನ್ ತಗೊಂಡಿದ್ದಾಗ ನಾನು ಒಂದ್ಸಲಿ ಮೀಟ್ ಮಾಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ, ಬಟ್ ಆಗಿರ್ಲಿಲ್ಲ. ಇದು ಸ್ವಲ್ಪ ಕಾಲೇಜ್ ಟೈಪ್ ಮೂವಿ ಅನ್ಕೊಂತೀನಿ. ನನ್ಗೆ ಯಾಕೋ ಇನ್ನೂ ನಾನು ನೋಡಿಲ್ಲ, ಒಂದ್ಸಲ ಚೆಕ್ ಮಾಡೋಣ. ಓಕೆ, ನಾನು ತುಂಬಾ ಕ್ಯೂರಿಯಾಸಿಟಿ ಇದೆ ಇದ್ರ ಬಗ್ಗೆ, ಒಂದ್ಸಲ ನೋಡೋಣ. ಓಕೆನಾ, ಸ್ಟಾರ್ಟ್ ಮಾಡೋಣ. ஓகே சார். ஆக்சுவலி எனக்கு பேட் பாய்ஸை ரொம்ப பிடிக்கும். ஏன்னா அந்த மாதிரி ஒரு பாய் ஃப்ரெண்டோட காலேஜ் போகும்போது ரொம்ப கெத்தாக இருக்கும்ல. It is responsible, atrocious, reckless nuisance boy of 2018 batch. இந்த இன்ஜினியரிங் ஹிஸ்டரியிலே 48 பேப்பர் அரியர் வச்சவன் எவனுமே இல்லைல்ல. சரி, முதல் ஆளா நானே வந்துட்டு போறேன். என்ன சைட் அடிக்கிறியா? அடிக்கலன்னு சொன்னா பச்சை போய் இந்த ட்ரெஸ்ல நீ ரொம்ப அழகா இருக்க. லவ் ஸ்டோரி நீ எவ்வளவு லவ் பண்றேன்றத உன் கேஸ்ல காட்டு. இந்த மாதிரி ஓவர் ஆட்டம் போட்டீங்கன்னா காலேஜுக்குள்ள உங்க லைஃப் ரொம்ப கெத்தா இருக்கும். ஆனா இந்த காம்பவுண்ட் தாண்டா ஒரு நாய் கூட உங்களை மதிக்காது. எங்ககிட்டே இருந்து காசு வாங்கி அதை வீட்டில் சம்பளம்னு கொடுக்குறியே, உனக்கு வெக்க மயிரே இல்லையாடா? அவன் நம்ம கிடைச்ச வரம்மா, எப்படியாவது அந்த 10 லட்சத்தை நாம விரட்டி கொடுக்கணும். பார்க்க முடியும், லைஃப் பார்ட்னரா பார்க்க முடியாது. ஏன்னா நீ ஒரு ஃபெயிலியர் ஆகவே. விடுமாச்சா, நான் வாழந்தா எப்பயோ கழட்டி விட்டுருப்பேன். இந்த மாதிரி உங்களை நீங்களே அழிச்சுக்காம லைஃப்ல சக்சஸ்ஃபுல் ஆகுற வழியை பாருங்க. 48 பேப்பர் முடிக்கிறதுக்கு இன்ட்ரெஸ்ட் டைமும் இல்லை எனக்கு. இப்போ உடனே சக்ஸஸ்ஃபுல் ஆகும். இதுக்கு ஒரு வழி இருக்குப்பா. என்ன சார்? பட் எனக்கு அது தப்பா ஃபீல் ஆகுது. தப்பு தாண்டா. ஆனா ஒரு தப்பு பண்றதுனால லைஃபே மாறுது. அந்த தப்பு பண்றது தப்பே இல்லை. அது உங்களுக்கு சொன்னா புரியாது சார். இந்த நல்லா படிச்சா நல்ல பையனா இருந்தா பொண்ணுங்களுக்கு எல்லாம் பிடிக்கும்னு சொன்னாங்கல்ல, அதெல்லாம் பச்சை பொய் இல்ல. ಹೆಂಗಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ ಮೂವಿ. ಟ್ರೈಲರ್ ಮಾತ್ರ ಚಿಂದಿಯಾಗಿದೆ. ಬಟ್ ಅದರಲ್ಲಿ ಒಂದು ಏನಪ್ಪಾ ಪಾರ್ಟ್ ನಂಗೆ ಇಷ್ಟ ಆಗಿದೆ ಅಂದ್ರೆ, ಇನ್ನ ಕ್ಲಾಸಿಕ್ ಆಗಿ ಫಾಸ್ಟ್ ಆಗಿ ತೋರಿಸಿದ್ದಾರೆ. ಅಂದ್ರೆ ಅವರು ಹುಡುಗಿನ ಜೊತೆ ಅವ್ರೇನೋ ಫ್ರೆಂಡ್ಶಿಪ್, ಲವ್ ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾರ್ಗು ನಡೀತಾ ಇರುತ್ತೆ, ಮಾಮೂಲಾಗಿ ಇರುತ್ತೆ. ಕೆಲವರು ಒಬಿಡಿಯಂಟ್, ಕೆಲವರು ಇರ್ತಾರೆ. ಬಟ್ ಕೊನೆಗಾಗೋದು ತಾಯಿ ತಂದೆ ಅಷ್ಟೇ. ಬಟ್ ಕ್ಲಾಸಿಕ್ ಆಗಿ ಫಾಸ್ಟ್ ಆಗಿ ತೋರಿಸಿದ್ದಾರೆ. ಬಟ್ ತುಂಬಾ ಇಷ್ಟ ಆಯ್ತು. ಪ್ರದೀಪ್ ರಂಗನಾಥ್ ಲವ್ ಟುಡೇ ಬಿಟ್ರೆ ಇದು ಎರಡನೇದು ನಾನು ನೋಡ್ತಾ ಇರೋದು. ಬಟ್ ಅವ್ರು ತುಂಬಾ ಮಾಡಿದ್ದಾರೆ. ಬಟ್ ತಾಯಿ ತಂದೆ ಫಸ್ಟ್ ಮರ್ಯಾದೆ ಕೊಡಿ, ಅದಾದ್ಮೇಲೆ ಲವ್ ನೋಡಿ. ಆ ಲವ್ ನೋಡಿ ಹೆಂಗಿದೆ ಅಂತ ಸೀನ್, ಒಂದೊಂದು ಸೀನು, ಬ್ರೇಕಪ್ ಸೀನ್ ಆಗ್ಲಿ ಏನೇನಾಗ್ಲಿ, ಅವ್ರ ತಾಯಿಗೆ ಮರ್ಯಾದೆ ಕೊಡೋದ್ಲಿ ಲಾಸ್ಟ್ಗೆ ನಿಮ್ ತಂದೆ ತಾಯಿನೇ ನಿಮ್ಗೆ ಎಲ್ಲಾರ್ಗು ಆಗೋದು ಗೆಳೆಯರೆ. ಓಕೆನಾ, ನಾವು ನೋಡ್ತೀರಿ. 21ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗ್ತಿದೆ. ತಮಿಳ್ ಟ್ರೈಲರ್ಗೆ ನಾವು ರಿಯಾಕ್ಷನ್ ಕೊಟ್ಟಿದ್ದೀರಿ, ಯಾಕಂದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿರ್ಲಿ ಅಂತ. ಅದಕ್ಕೋಸ್ಕರ ಅದೇ ಲ್ಯಾಂಗ್ವೇಜ್ ಅಲ್ಲಿ ನಾವು ರಿಯಾಕ್ಷನ್ ಕೊಟ್ಟಿದ್ದೀರಿ. ಮತ್ತೆ ಇದೇ ತರ ಮತ್ತೆ ರಿಯಾಕ್ಷನ್ ಬೇಕಂದ್ರೆ, ಇಲ್ಲ ಬೇರೆದಕ್ಕೆ ಯಾವ್ದಕ್ಕನ ವಿಡಿಯೋ ರಿಯಾಕ್ಷನ್ ಮಾಡ್ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಖಂಡಿತ ನಾವು ಮತ್ತೆ ಮುಂಚೆ ವಿಡಿಯೋಗೆ
ರಿಯಾಕ್ಷನ್ ಕೊಡ್ತೀರಿ ಗೆಳೆಯ. ಸೊ ಗೆಳೆಯರೆ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ಬಂದಿದೆ ಚಾನಲ್ಲು. ಸೊ ಹಾಗಾಗಿ ನಮ್ಮ ಬ್ರೋ ಅವರು ರಿಯಾಕ್ಷನ್ಸ್ಗೆ ತುಂಬ ಅವರು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಗೆಳೆಯರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ನೀವು ಒತ್ತಿದ್ರೆ ನಮ್ಮಲ್ಲಿ ತುಂಬಾ ಸಪೋರ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನಾವು ಯಾವುದೇ ಲ್ಯಾಂಗ್ವೇಜ್ ಇದು ಮಾಡ್ತಿಲ್ಲ, ಬಟ್ ಅವರು ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸೋದು, ನಮ್ಗೆ ಬಹಳ ಖುಷಿ ಆಗುತ್ತೆ. ಹೆಂಗೆ ಎಲ್ಲಾ ಲ್ಯಾಂಗ್ವೇಜ್ ಕೂಡ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ರಿಯಾಕ್ಷನ್ ವಿಡಿಯೋ ಕೊಡ್ತಾ ಇರ್ತೀವಿ. ನಿಮ್ಗೆ ಯಾವ್ದು ಬೇಕೋ ತಿಳಿಸ್ಕೊಡಿ, ನಾವು ಖಂಡಿತ ವಿಡಿಯೋಗೆ ರಿಯಾಕ್ಷನ್ ಕೊಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿಡಿಯೋ ಏನಾದ್ರು ಬೇಕಾಗಿದ್ರೆ ಆ ವಿಡಿಯೋನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ಬ್ರೋ ಇಬ್ರು ಸೇರ್ಕೊಂಡು ಅದನ್ನ ರಿಯಾಕ್ಷನ್ ನಿಮ್ಗೋಸ್ಕರ ಕೊಡ್ತೀವಿ. ಓಕೆನಾ? ಮತ್ತೆ ಸಿಗೋಣ ನಿಮ್ಗೆ ನೆಕ್ಸ್ಟ್ ವಿಡಿಯೋ ರಿಯಾಕ್ಷನ್ ಅಲ್ಲಿ. ಧನ್ಯವಾದ ಗೆಳೆಯರೆ, ನಮಸ್ಕಾರ.